ಈ ಪುರಾಣ ಪ್ರಸಿದ್ಧ ರಂಗಸ್ಥಳದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಅದೇನಪ್ಪ ಭಕ್ತರು ಬಿಟ್ಟು ಪೊಲೀಸರು ಎಂಟ್ರಿ ಕೊಟ್ಟು ಪರಿಶೀಲನೆ ನಡೆಸ್ತಾವ್ರೆ, ಅದೇನಾಯ್ತು ಅಂದ್ಕೊಂಡ್ರಾ? ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಬೋದಗಾನಹಳ್ಳಿ ಗ್ರಾಮದ ಬಳಿ ಇರುವ ಪುರಾಣ ಪ್ರಸಿದ್ಧ ಶ್ರೀ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಕಳ್ಳರ ಕಾಟ ಶುರುವಾಗಿದೆ. ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ. ದಶಕಗಳಿಂದ ದೇವಾಲಯದಲ್ಲಿ ಶೇಷಾದ್ರಿ ಭಟ್ ಕುಟುಂಬಸ್ಥರು ದೇವರಿಗೆ ನಿತ್ಯ ಪೂಜೆ ಪುನಸ್ಕಾರ ನಡೆಸ್ಕೊಂಡು ಬರ್ತಾ ಇದ್ರು. ದೇವಾಲಯದ ಆವರಣದಲ್ಲಿರುವ ಇವರ ಮನೆಯಲ್ಲಿ ದೇವರ ಬೆಳ್ಳಿಯ ಸಾಮಗ್ರಿಗಳನ್ನ ಇಟ್ಕೊಂಡು ಪೂಜಾ ಕಾರ್ಯ ಇದ್ದಾಗ ಪೂಜೆಗೆ ಬಳಸ್ಕೊಳ್ತಾ ಇದ್ರು. ಎಂದಿನಂತೆ ಅರ್ಚಕರು ಬೆಳಗಿನ ಜಾವ ದೇವರ ಪೂಜಾ ಕಾರ್ಯದಲ್ಲಿ ತೊಡಗಿದ್ದ ಸಮಯದಲ್ಲೇ ಕಳ್ಳರು ದೇವಾಲಯದೊಳಗೆ ನುಗ್ಗಿ ಅರ್ಚಕರು ಮನೆಯಲ್ಲಿ ಇಲ್ಲದನ್ನ ಕಂಡು ದೇವರ ಆರಾಧನೆಗೆ ಬಳಸಲಾಗ್ತಾ ಇದ್ದ ಬೆಳ್ಳಿ ಬುಟ್ಟಿ, ಬೆಳ್ಳಿ ಜರಡಿ, ಆರಾಧನೆಯ ಬೆಳ್ಳಿ ಬಟ್ಲು, ಅಭಿಷೇಕ ಮಾಡುವಂತಹ ಬೆಳ್ಳಿಯ ಶಂಕು ಮತ್ತು ಚಂಬು ಹಾಗೂ ಚಿಲ್ಲರೆ ಕಾಸು ಸೇರಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳ್ಳಿ ಸಾಮಗ್ರಿಗಳನ್ನ ಕಳ್ಳರು ಕದ್ದೊಯ್ದಿದ್ದಾರೆ. ಪೂಜೆಯ ಬಳಿಕ ಬೆಳ್ಳಿಯ ಸಾಮಗ್ರಿಗಳು ಕಾಣೆಯಾಗಿರೋದು ತಿಳಿದಾಗ ದೇವಾಲಯದ ಸಿಬ್ಬಂದಿ ಹಾಗೂ ಭಕ್ತರಲ್ಲಿ ಆತಂಕ ಮೂಡಿದೆ. ರಂಗಸ್ಥಳದಲ್ಲಿ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ. ನಿನ್ನೆ ಸುಮಾರು ಒಂದು ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನ ತೆಗೆದು ನಾನು ಇರಲಿಲ್ಲ, ಅಪ್ಪ ಅವ್ರಿಗೆ ಮಾತ್ರ ಇದ್ದರು. ಅಪ್ಪ ಅವ್ರ ದೇವಸ್ಥಾನದಲ್ಲಿ ಹೋಗಿ ಪಾರಾಯಣ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಒಂದು 10 ಗಂಟೆ ಅಷ್ಟೊತ್ತಿಗೆ ಬಂದಿದ್ದಾರೆ. ಮತ್ತು ನೋಡಿದಾಗ ಬೀರುವಲ್ಲಿ ಈ ಥರ ಆಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ. ಅದರಿಂದ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಆಗಿ ಮತ್ತು ಪೊಲೀಸವರೆಲ್ಲ ಬಂದು ನಿನ್ನೆ ನೋಡಿ ಇವತ್ತು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಸ್ವಾಮಿಗೆ ಬೆಳೆಸೋ ಅಭಿಷೇಕದ ಪಾತ್ರೆಗಳು ಮತ್ತು ಇದು ಜರಡಿ, ಅಭಿಷೇಕಕ್ಕೆ ಶಂಕು, ಅದೆಲ್ಲ ದೇವ್ರದ್ದೇನೇನು ಯೂಸ್ ಮಾಡ್ತೀವಿ ಎಲ್ಲ ಮನೇಲಿ ಇಟ್ಟಿರ್ತೀವಿ. ಅದನ್ನೆಲ್ಲ ತಗೊಂಡು ಹೋಗಿದ್ದಾರೆ. ಬರೀ ಬೆಳ್ಳಿದ ಮಾತ್ರ ತೊಗೊಂಡು ಹೋಗಿದ್ದಾರೆ. ಎಲ್ಲ ಸುಮಾರು ಒಂದು 1.5 kg 2 kgವರೆಗೂ ಇತ್ತು. ಸ್ವಾಮಿಗೆ ಎಲ್ಲ ಪಾಪ ಭಕ್ತಾದಿಗಳು ಕೊಡಿಸಿರೋದು ಆ ಥರದ್ದು ಅದರಲ್ಲೇ ಇರುತ್ತೆ. ಅದರಿಂದ ಎಲ್ಲ ಅದನ್ನು ತೊಗೊಂಡು ಹೋಗಿದ್ದಾರೆ. ಬರೀ ಬೆಳ್ಳಿದ ಮಾತ್ರ ಅದು ಯಾರೋ ಇಲ್ಲೇ ದೇವಸ್ಥಾನದಲ್ಲಿ ನಮ್ಮ ಮನೆ ಚಿಕ್ಕಬಳ್ಳಾಪುರದಲ್ಲಿದೆ. ನಾವು ಊಟಕ್ಕೆ ಹೋದಾಗೆಲ್ಲ ಬೀಗ ಹಾಕ್ಕೊಂಡು ಹೋಗ್ತೀವಿ. ದೇವಸ್ಥಾನಕ್ಕೆ ಹೋದಾಗ ಬೀಗ ಏನು ಹಾಕಿರಲ್ಲ. ಆ ಟೈಮಲ್ಲಿ ಬಂದು ತೊಗೊಂಡು ಹೋಗಿದ್ದಾರೆ ಸರ್. ಸೊ ಏನೇನು ಬಿಟ್ಟು ಹೋಗಿದ್ದಾರೆ, ನೀವೇನೇನು ತೊಗೊಂಡು ಹೋಗಿದ್ದಾರೆ? ಬೆಳ್ಳಿ ಇದು ಸ್ವಾಮಿಗೆ ಪೂಜೆ ಅಭಿಷೇಕದ್ದೆಲ್ಲ ತೊಗೊಂಡು ಹೊಟ್ಟೋಗಿದ್ದಾರೆ. ಬರೀ ಚೇಂಜ್ ಆ ಥರದ್ದು ಅಲ್ಲ ಒಳಗಡೆನೇ ಬಿಟ್ಟಿದ್ದಾರೆ. ಒಂದು 2,500 3,000ವರೆಗೂ ಅಮೌಂಟ್ ಇತ್ತು. ಅದು ಮಾತ್ರ ತಗೊಂಡು ಹೋಗಿದ್ದಾರೆ. ಬೆಳ್ಳಿದು ಮಿಕ್ಕಿದ್ದೆಲ್ಲ ತೊಗೊಂಡು ಹೋಗಿದ್ದಾರೆ. ನೀವು ಬೀಗ ಹಾಕಿರಲಿಲ್ವಾ? ಹೆಂಗೆ ಬಂದಿದ್ದಾರೆ ಒಳಗಡೆ? ಒಳಗಡೆ ಅಂದರೆ ಮನೆ ಬಾಕ್ಲು ಹಾಕಿಲ್ಲ, ಸುಮ್ಮನೆ ಚಿಲ್ಕ ಹಾಕಿದ್ದಾರೆ ಅಷ್ಟೇ. ಬೀರು ಬೀಗ ಹಾಕಿತ್ತು, ಅದನ್ನು ತೆಗೆದು ಹೊಡೆದು ತೊಗೊಂಡು ಹೋಗಿದ್ದಾರೆ. ಯಾರ ಮೇಲೆ ಡೌಟ್ ಇದೆಯಾ ಅಥವಾ ಗೊತ್ತಿರೋರೇ ಮಾಡಿದ್ದಾರೆ ಅಂತ ಡೌಟ್ ಇದೆ? ಇಲ್ಲ, ಆ ಥರ ಯಾರೂ ಇಲ್ಲ ಸರ್. ಅಲ್ಲ, ನೇರವಾಗಿ ಒಳ್ಳೆ ಮನೆಯವರು ಬಂದಂಗೆ ತೊಗೊಂಡು ಹೋಗಿದ್ದಾರಲ್ಲ ಅಷ್ಟೇ. ಅದೇ ಯಾರನ್ನ ಫಸ್ಟ್ ನೋಡ್ಕೊಂಡಿರ್ಬೋದು ಒಂದು 2-3 ಸರಿ ಅಂತ ಅನಿಸುತ್ತೆ. ಅದು ಶೂಟಿಂಗ್ ಬೇರೆ ಇರೋದ್ರಿಂದ ಜಾಸ್ತಿ ಜನ ಯಾರ ಮೇಲೆ ಹೇಳೋಕ್ಕಾಗೋದಿಲ್ಲ. ಇನ್ನು ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲೇ ಅರ್ಚಕರ ಮನೆ ಇದ್ದು ಮನೆಗೆ ಬೀಗ ಹಾಕದೆ ಚಿಲ್ಕ ಹಾಕಿ ದೇವಾಲಯಕ್ಕೆ ಪೂಜೆಗೆ ಬಂದಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳರು ಭಕ್ತಾದಿಗಳ ರೀತಿಯಲ್ಲಿ ಬಂದು ಸ್ಕೆಚ್ ಹಾಕಿ ಮನೆಗೆ ನುಗ್ಗಿ ಸ್ಕ್ರೂ ಡ್ರೈವರ್ ಮೂಲಕ ಮನೆಯಲ್ಲಿದ್ದ 2 ಬೀರುಗಳನ್ನ ಬೀಗ ಮುರಿದು ಅದರಲ್ಲಿದ್ದ ದೇವರ ಬೆಳ್ಳಿಯ ಸಾಮಗ್ರಿಗಳನ್ನೆಲ್ಲ ದೋಚ್ಕೊಂಡು ಹೋಗಿದ್ದಾರೆ. ಪೂಜಾ ಕೈಂಕರ್ಯಗಳನ್ನ ಮುಗಿಸಿಕೊಂಡು ಮನೆಗೆ ಬಂದ ಅರ್ಚಕರಿಗೆ ಕಳ್ಳತನದ ವಿಚಾರ ಕಂಡು ದಂಗಾಗಿ ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ನಾವು ನಿನ್ನೆ 10:30ಗೆ ಬಂದ್ವಿ. 10:30ಗೆ ಬಂದು ಇಲ್ಲೆಲ್ಲ ಓಡಾಡ್ಕೊಂಡು ಹೋದೆ. ನಮಗೆ ಹಂಗೆ ಅನ್ನಿಸ್ಲಿಲ್ಲ. ಮತ್ತು 11 ಗಂಟೆಗೆ ಸ್ವಾಮಿಯವ್ರು ಫೋನ್ ಮಾಡಿದ್ರು, ಕೈ ಥರ ಆಗಿಬಿಟ್ಟಿದೆ ಅಂತ. ಮತ್ತು ನಾನು ಬಂದು ನೋಡಿದೆ, ಅದರಲ್ಲಿ ಬೆಳ್ಳಿ ಪಾತ್ರೆ ಎಲ್ಲ ತೊಗೊಂಡೋಗಿದ್ದಾರೆ. ಅವ್ರ ದೇವ್ರದ್ದು ಸ್ವಲ್ಪ ದುಡ್ಡಿದೆ, ಅದು ಹಂಗೆ ಇಟ್ಟಿದ್ದಾರೆ. ಕಾಯಿನ್ಸ್ ಎಲ್ಲ ಹಂಗೆ ಇಟ್ಟಿದ್ದಾರೆ. ಬೆಳ್ಳಿ ಪಾತ್ರೆ ಮಾತ್ರ ತೊಗೊಂಡೋಗಿದ್ದಾರೆ. 2 ಬೀರು. ಸರ್ ಮಾಮೂಲಿ ಲಾಕ್ ಅವರು ಮೋಸ್ಟ್ಲಿ ಬೇರೆ ಕೀ ಯೂಸ್ ಮಾಡಿರ್ತಾರೆ ಅನ್ಸುತ್ತೆ. ಏನು ಹೊಡೆದಿಲ್ಲ, ಏನಿಲ್ಲ. ಅವ್ರು ಸ್ಕ್ರೂ ಡ್ರೈವರ್ ಮಾತ್ರ ತೊಗೊಬಂದಿದ್ದಾರೆ. ಅದು ಬೀರಲ್ಲೇ ಇಟ್ಟಿದ್ದಾರೆ. ಅದು ನೀಟಾಗಿ ಓಪನ್ ಮಾಡಿ ತೊಗೊಂಡೋಗಿದ್ದಾರೆ. ಅದೇನು ಸ್ಕ್ರಾಚ್ ಮಾಡಿರೋದಾಗಲಿ ಹೊಡೆದಿರೋದಾಗಲಿ ಬೀರು ಏನಿಲ್ಲ ಸರ್. ಮಾಮೂಲಿಯಾಗೆ ಓಪನ್ ಮಾಡಿದ್ದಾರೆ, ಮಾಮೂಲಿಯಾಗೆ ತೊಗೊಂಡೋಗಿದ್ದಾರೆ. 1.5 1.25 2 kgವರೆಗೂ ಇದೆ ಸರ್. ಅದು ಎಲ್ಲ ಚೆನ್ನಾಗಿರೋ ಐಟಮ್ಸ್. ಈ ದಿನಗಳಲ್ಲಿ ಅಂದರೆ ಅಮ್ಮಮ್ಮ ಒಂದು 20ವರೆಗೂ, ಒಂದು 20-25ವರೆಗೂ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಸರ್ ಒಂದು 20-20 ಲಕ್ಷವರೆಗೂ ಬರ್ಬೋದು ಸರ್. ಇದೇ ಮೊದಲ ಬಾರಿಗೆ ಹಿಂಗಾಗಿರೋದು? ಪುರಾತನತ್ವ ದೇವಸ್ಥಾನದಲ್ಲಿ ಹಿಂಗಾಗ್ಬಿಟ್ಟಿದೆಯಲ್ಲ ಅಂತ? ಇಲ್ಲ ಸರ್, ಇದೆ ಸರ್ ಫಸ್ಟ್ ಇವ್ರ ಮನೇಲಿ ಈ ಥರ ಆಗಿರೋದು. ದೇವಸ್ಥಾನದಲ್ಲಿ ಆಗಕ್ಕೆ ಚಾನ್ಸಸ್ ಇತ್ತು. ಬಟ್ ಇಲ್ಲಿ ಕೆಲಸ ಮಾಡೋರಿದ್ರು, ಇಲ್ಲಿ P1 ಅಂತ ಇದ್ದಾರೆ, ಅವ್ರ ಮನೆ ಫ್ಯಾಮಿಲಿ ಎಲ್ಲ ಇದ್ದೇ ಇದ್ದು.
1 ಟೈಮ್ 2 ಟೈಮ್ ಏನಂತ ಹಿಡ್ದಿದ್ರಂತೆ ದೇವಸ್ಥಾನದ ಒಳಗಡೆ. ಬಟ್ ಮನೆ ಒಳಗಡೆ ಅಂದರೆ ಅವ್ರ ಫ್ಯಾಮಿಲಿ ಇಲ್ಲೇ ಇದ್ರಲ್ಲ, ಮನೆ ಒಳಗಡೆ ಬರೋಕ್ಕಾಗಿಲ್ಲ, ಅಲ್ಲಿ ನೋಡಿಕೊಂಡು ಮಾಡಿದ್ರಂತೆ. ಮತ್ತು ಇವಾಗ ಡ್ರಿಲ್ ಎಲ್ಲ ಮಾಡಿದ್ದಾರೆ, ಅವ್ರಿಗೇನು ಅಷ್ಟು ಅನಾನುಕೂಲ ಇರುತ್ತೆ ಸರ್ ಅಲ್ಲಿ. ದೇವಸ್ಥಾನದಲ್ಲಿ ಈ ಥರ ಆಗೋದ್ರಿಂದ ಹಾಂ ಸರ್, ಅದರಿಂದ ಆದಷ್ಟು CC ಕ್ಯಾಮ್ರಾ ಎಲ್ಲ ಹಾಕ್ಸ್ಬೇಕು ಅಂತ ಮುಜರಾಯಿ ಇಲಾಖೆಗೆ ನಾವೆಲ್ಲ ಕೇಳ್ಕೊತೀವಿ ಸರ್. ಹಾಂ ಸರ್, ಬೀಟನ ಹೋಗಿ ಬರ್ತಾ ಇರ್ಬೇಕು ಸರ್ ಈ ಕಡೆ. ಅವಾಗ ಏನಿಲ್ಲ ಅಂತಂದರೆ ಹಗ್ಲೊತ್ತೆಲ್ಲ ಹಿಂಗಾಗಿದೆ, ಇನ್ನು ನೈಟ್ ಹೊತ್ತು ಇಲ್ಲಿ ಯಾರಿಗೇನು ಮಾಡಿಬಿಟ್ಟು ಏನು ತೊಗೊಂಡೋಗ್ತಾರೆ ಅನ್ನೋದು ಅವ್ರಿಗೂ ಭಯ, ಪ್ರಾಣದ ಮೇಲೆ ಎಲ್ಲರಿಗೂ ಭಯ ಇರ್ತಾರೆ ಸರ್. ಇಲ್ಲಿ P1 ಮನೆಯವರು 1-2 ಫ್ಯಾಮಿಲಿ ಇದೆ ಸರ್, ಒಂದು 4 ರಾಜಾರಾಶ್ವಾಗಿ ಡೇಲೇ ಬಂದಿದ್ದಾರೆ. ಇನ್ನು ನೈಟ್ ಯಾರಿಗಾನ ಹೆಚ್ಚು ಕಮ್ಮಿ ಮಾಡಿ ಇನ್ನು ಎತ್ಕೊಂಡು ಹೋಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಸರ್? ಇನ್ನು ಮುಜರಾಯಿ ಇಲಾಖೆಗೆ ಸೇರಿದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಕಳ್ಳತನ ಆಗಿರುವಂತಹ ವಿಚಾರ ಹಲವು ಅನುಮಾನಗಳನ್ನ ಮೂಡಿಸಿದ್ದು, ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಳ್ಳರ ಪತ್ತೆಗೆ ತನಿಖೆ ಮುಂದುವರಿಸಿದ್ದಾರೆ. ದೇವಾಲಯದಂತಹ ಪವಿತ್ರ ಸ್ಥಳದಲ್ಲೇ ಕಳ್ಳತನ ನಡೆದಿರೋದು ಭಕ್ತರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದ್ದು, ಶೀಘ್ರ ಆರೋಪಿಗಳನ್ನ ಬಂಧಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.